ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ಬೇರೆ ಕಡೆ ಸಾಯ್ಬೇಕು ಆ ಸಿಟಿಯಲ್ಲಿ. ಹಳ್ಳಿಗಳಲ್ಲಿ ಆರಾಮಾಗಿದ್ದೀವಿ, 3 ಹೊತ್ತು ಊಟ ಮಾಡ್ಕೊಂಡು ಆರಾಮಾಗಿ ಜೀವನ ಕಾಲಕ್ಷೇಪ ಮಾಡ್ಕೊಂಡು ಆರಾಮಾಗಿ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದೊಂದ್ಸರಿ ಲಕ್ಷ ರೂಪಾಯಿ, ಕೋಟಿ ರೂಪಾಯಿ ಬರೋದು ಚಾನ್ಸಸ್ ಇದಾವೆ. ಒಂದೊಂದ್ಸರಿ ಎಲ್ಲ ಬೆಳೆಗಳು ಹಾಕ್ತಾ ಇರ್ತೀವಿ, ಜೋಳ, ರಾಗಿ, ಭತ್ತ ಎಲ್ಲ ಹಾಕ್ತೀವಿ. ನಾವಾದ್ರೆ ಟೊಮೆಟೊ ಅಂತೂ ವರ್ಷಕ್ಕೆ 3 ಸರಿ ಅಂತೂ ಖಂಡಿತ ಹಾಕ್ತೀವಿ. 3ರಲ್ಲಿ 2ರಲ್ಲಿ ಗ್ಯಾರಂಟಿ ಬಂದೇ ಬರುತ್ತೆ ಹಣ. 1ರಲ್ಲಿ ಲಾಸ್ ಆದರೂ 2ರಲ್ಲಿ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ನಾವು ಪ್ರತಿ ವರ್ಷ ಒಂದು ಸರಿಗೆ 35,000 ರಿಂದ 40,000 ಸಸಿಗಳು ನಾಟಿ ಅದನ್ನು ಚೆನ್ನಾಗಿ ಕಾಪಾಡಿಕೊಂಡು ಚೆನ್ನಾಗಿ ಬರ್ತಾಯಿದ್ದೀವಿ. ಚೆನ್ನಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದೀವಿ. ಒಂದು ಹೊತ್ತು ಊಟ ಇಲ್ಲ ಅಂದರೂ ಬೇರೆ ಕಡೆ ಸಾಯ್ಬೇಕು ಆ ಸಿಟಿಯಲ್ಲಿ. ಹಳ್ಳಿಗಳಲ್ಲಿ ಆರಾಮಾಗಿದ್ದೀವಿ, 3 ಹೊತ್ತು ಊಟ ಮಾಡ್ಕೊಂಡು ಆರಾಮಾಗಿ ಜೀವನ ಕಾಲಕ್ಷೇಪ ಮಾಡ್ಕೊಂಡು ಆರಾಮಾಗಿ ನಿಮ್ಮಂಗೆ ನಾವು 2 ವೀಲರು, 4 ವೀಲರು, ಟ್ಯಾಕ್ಟ್ರು ಎಲ್ಲ ಇಟ್ಕೊಂಡೆ ನಾವು ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ನೀವು ಅಲ್ಲಿ ಯಾಕೆ ಸಾಯ್ತಿದ್ದೀರಾ? ಎಲ್ಲರೂ ಬಂದು MSc AG ಅದನ್ನು ಮಾಡಿ PhD ಮಾಡಿ ಅಲ್ಲಿ 15,000 ಕೆಲಸ ಮಾಡೋ ಬಿಟ್ಟು ನಿಮ್ಮ ಜಮೀನಿಗೆ ಬಂದು ನೀವು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದೊಂದ್ಸರಿ ಲಕ್ಷ ರೂಪಾಯಿ, ಕೋಟಿ ರೂಪಾಯಿ ಬರೋದು ಚಾನ್ಸಸ್ಸು ಇದ್ದಾವೆ. ಇದನ್ನೇ ಮಾಡಿಕೊಂಡು ಎಲ್ಲ ರೈತರ ಮಕ್ಕಳಿಗೆ ಹೇಳೋದು ನಾವು ಇಷ್ಟೇ, ದಯವಿಟ್ಟು ಬಂದು ನಿಮ್ಮ ಭೂಮಿ ಎಷ್ಟಿದೆಯೋ ಅಷ್ಟರಲ್ಲಿ ಕೃಷಿ ಮಾಡಿಕೊಂಡು ನೆಮ್ಮದಿಯಿಂದ ಜೀವನ, ಬೇರೆಯವ್ರ ಕೆಳಗೆ ಕೆಲಸ ಮಾಡದೆ ನಿಮ್ಮ ಕೆಳಗೆ ಇನ್ನು 10 ಜನ ಕೆಲಸ ಮಾಡೋಂಗೆ ಇದ್ದು 10 ಜನಕ್ಕೆ ಕೆಲಸ ಕೊಟ್ಟು ನೀವು ದಯವಿಟ್ಟು ಎಲ್ಲ ಕೃಷಿ ಮಕ್ಕಳು ಬಂದು ಕೃಷಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಬೆಂಗಳೂರಲ್ಲಿದ್ದರೆ ಒಬ್ಬರ ಕೆಳಗಡೆ ಕೆಲಸ ಮಾಡಬೇಕು, ಆದರೆ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡಿದ್ರೆ ಒಬ್ಬರು ಕೆಲಸ ಕೊಡ್ಬೋದು, ಊಟ ಆಗ್ದಂಗೆ ಆಗುತ್ತೆ. ಅದು ಬದುಕಂದರೆ ಬದುಕಬೇಕು. ನಾವು ಹುಟ್ಟಿದಾಗ್ದಂಗೆ ಹಿಂಗೆ ಇದ್ದೀವಿ. ನಮಗೆ ಏನು ನಾವು ಗಲಾಟೆಗಳಿಲ್ಲ, ಏನೂ ಇಲ್ಲ, ಯಾವುದು ಸಮಸ್ಯೆನೂ ಇಲ್ಲ. ಎಲ್ಲರೂ ಒಂದಾಗಿದ್ವಿ. ಇವಾಗ ಡಿವೈಡ್ ಆಗಿದ್ದೀವಿ. ಡಿವೈಡ್ ಆಗಿದ್ರೂ ಚೆನ್ನಾಗಿರ್ತೀವಿ. ಕಿತ್ತಾಡೋರ್ಗೆ ಒಂದೇ ತಂದೆ ಹೊಟ್ಟೆಯಲ್ಲಿ ಹುಟ್ಟು ಕಿತ್ತಾಡ್ಕೊಂಡು ಅರ್ಧ ಎಕರೆ ಕಿತ್ತಾಡ್ಕೊಂಡು ಸತ್ತರೆ ಏನು ಉಪಯೋಗ? ದಯವಿಟ್ಟು ಹಂಗೆ ಮಾಡ್ದಂಗೆ ಎಲ್ಲರೂ ನೆಮ್ಮದಿಯಿಂದ ಸಹಬಾಳ್ವೆ ಮಾಡಬೇಕು ಅನ್ನೋದೇ ತಮ್ಮಲ್ಲಿ ಎಲ್ಲರಿಗೂ ನಾನು ಹೇಳೋದಷ್ಟೇ. ಅವರಿಲ್ಲ ಅಂದರೆ ಬೇಸನೇ ಇಲ್ಲ ಸರ್. ನಾವು ಬರೀ ಮೇಲೆ ಓಡಾಡಿಕೊಂಡು ಅದು ಏನು ತಂದು ಹಾಕೋದೆಲ್ಲ ನಾವು ತಂದು ಹಾಕ್ತೀವಿ. ಅದು ಏನು ಬೇಕು ಅಂತ ಹೇಳೋದು ಎಲ್ಲ ಅವ್ರದ್ದೇ. ಇನ್ವೆಸ್ಟ್ ಮಾಡೋದು ನಾವು. ಅದು ಏನು ಬೇಕು, ಇಂಥದ್ದೇ ಹೊಡಿಬೇಕು, ಇಂಥದ್ದೇ ತರಬೇಕು ಅನ್ನೋದೆಲ್ಲ ನಮ್ಮ ತಮ್ಮನೇ. ಆವತ್ತಿಂದ ನಾವು ಇವಾಗೆಲ್ಲ ನೋಡ್ಕೊರೋಲ್ಲ, ಉಳುಮೆ ಮಾಡೋದು ಎಲ್ಲ ಅವ್ರದ್ದೇ. ನಾವು ಬರೀ ಮೇಲೆ ನೋಡಿಕೊಂಡು ಏನು ಬೇಕು, ಏನು ಇದಿಲ್ಲ, ಏನು ತಂದು ಹಾಕಬೇಕು, ಮನೆಗೆ ಏನು ಬೇಕು, ಇದೆಲ್ಲ ಜವಾಬ್ದಾರಿಯಿಂದ ಮಕ್ಕಳನ್ನ ಓದಿಸ್ಕೊಂಡು ನೆಮ್ಮದಿಯಿಂದ ಇದ್ದೀವಿ. ಸರ್, ನನಗೆ ನಮ್ಮ ಅಣ್ಣ ಇಲ್ಲ ಅಂದಿದ್ರೆ ನಾನು ವ್ಯವಸಾಯನೇ ಮಾಡ್ತಾಯಿರಲಿಲ್ಲ. ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು. ಯಾಕೆಂದರೆ ಅಷ್ಟು ಹೆಲ್ಪ್ಫುಲ್ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಕಡಿಮೆ ಇದೆ. ನನಗೆ ನಮ್ಮಪ್ಪ ತೀರೋಗಿಬಿಟ್ಟಿದ್ದಾರೆ. ಆವಾಗಲಿಂದ ನಮ್ಮ ಅಣ್ಣ ನನಗೆ ಚೆನ್ನಾಗಿ ಸಹಾಯ ಮಾಡ್ತಾಯಿದ್ದಾರೆ. ಏನು ಬೇಕೋ ಅದು ನನಗೆ ತೊಂದರೆ ಎಲ್ಲ ಮಾಡ್ಕೊಳ್ತಾಯಿದ್ದಾರೆ. ನಾವು ಬೆಂಗಳೂರು ವಿಜಯ ಕಾಲೇಜಲ್ಲಿ ಓದ್ದವ್ರೆ. ಅಲ್ಲಿಂದ ಓದಿ ಎಲ್ಲ ಮುಗಿಸ್ಕೊಂಡು ಬೇಡ ಅಂತೆಲ್ಲ ಹೇಳಿ ಬಿಟ್ಟು ಬಂದು ಇಲ್ಲಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಂಗಳೂರಲ್ಲಿ ಓದಿಸ್ಕೊಂಡು ಅವ್ರಿಗೆ ಎಲ್ಲ ನೆಮ್ಮದಿಯಿಂದ ಇರೋಂಗೆ ಮಾಡಿದ್ದೀವಿ. ಅವರೆಲ್ಲ ಅಲ್ಲೇ ಇದ್ದಾರೆ. ಇವಾಗ ಬೆಂಗಳೂರಲ್ಲಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲೇ ಲೆಕ್ಚರಲ್ಲಾಗಿ ಕೆಲಸ ಮಾಡ್ತಿದ್ದಾಳೆ. MSc ಕಂಪ್ಯೂಟರ್ ಸೈನ್ಸ್ ಆಗಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ತೊಗೊಂಡು ಅವಳು ಕೆಲಸ ಮಾಡ್ತಿದ್ದಾಳೆ. ಮಗಳಿಗೆ ಮೊನ್ನೆ ಯಾರು ಇದ್ದಂಗೆನೂ ಅಷ್ಟು ಗ್ರ್ಯಾಂಡಾಗಿ ಎಲ್ಲರಿಗೂ ತಾಲೂಕಲ್ಲಿ ಇದನ್ನು ಮಾಡಿ ನಮ್ಮ ಹಳ್ಳಿಯಲ್ಲೇ ನಾವೇ ಗ್ರ್ಯಾಂಡಾಗಿ ಮದುವೆ ಮಾಡಿದ್ದೀವಿ. ಶ್ವಾಸ್ ಕಂಪ್ನಿಯಿಂದ ಮ್ಯಾನೇಜರ್ ಇವ್ರು ಬಂದಿದ್ದಾರೆ. ನಮ್ಮ ಇದು ತಿಳ್ಕೊಂಡು ಎಲ್ರಿಗೂ ಹೇಳ್ಬೇಕಂತ ನಾನು ನಮ್ಮ ಬ್ರದರ್ಸ್ ಚೆನ್ನಾಗಿದ್ದೀವಿ ಅಂತ ಗೊತ್ತಾಗಿದ್ದು ಅವ್ರಿಗೆ ಇಲ್ಲಿ ತನಕ ಬಂದು ನಮ್ಮ ವಿಷಯ ತಿಳ್ಕೊಂಡು ಅವರು ಎಲ್ರಿಗೂ ಹೇಳ್ಬೇಕಂತ ನಮ್ಮ ಹತ್ರ ಬಂದಿದ್ದಾರೆ. ಅವ್ರಿಗೆ ನಮಸ್ಕಾರ ಹೇಳ್ತಾ ಇದ್ದೀವಿ. ನಮಸ್ಕಾರ. ಶ್ವಾಸ್ ಕಂಪ್ನಿಯಿಂದ ಇವರೆಲ್ಲ ಬಂದು ಇಲ್ಲೆಲ್ಲ ನಮ್ಮ ಬಗ್ಗೆ ವಿಚಾರ ತಿಳ್ಕೊಂಡು ಬಂದಿದ್ದಾರೆ. ಅಣ್ಣ ತಮ್ಮಂದ್ರ ಹೆಂಗಿರಬೇಕು, ಒಟ್ಟಿಗೆ ಸಹಬಾಳ್ವೆಯಿಂದ ಹೆಂಗಿರಬೇಕು ಅನ್ನೋದು ಇದರ ಬಗ್ಗೆ ಇದರಲ್ಲಿ ತೋರಿಸಿ ಎಲ್ಲರೂ ಹಿಂಗೆ ಇರಬೇಕು ಅನ್ನೋದು ಅವರ ಇಚ್ಛೆ. ದಯವಿಟ್ಟು ಎಲ್ಲರೂ ಹಿಂಗೆ ಇರಿ. ಅಣ್ಣ ತಮ್ಮಂದರು ಹೊಂದಿಕೆಯಿಂದ ಇದ್ದು ಸಹ ಕುಟುಂಬದಿಂದ ಇದ್ದರೆ ಚೆನ್ನಾಗಿರುತ್ತೆ ಎಲ್ಲರಿಗೂ. ದಯವಿಟ್ಟು ಹೊಡೆದಾಡ್ಕೊಂಡು ಅರ್ಧ ಎಕರೆಗೆ ಹೊಡೆದಾಡ್ಕೊಂಡು ಸಾಯಬೇಡಿ. ಏನೇ ಇದ್ದರೂ ಕುಟುಂಬ ಸಮೇತ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.